ಎಲ್ಲೋಗಿದ್ದೆ ನೀನು? ನಿನ್ಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ನಾನೇನಾದ್ರೂ ನಿಮಗೆ ವೇಟ್ ಮಾಡಕ್ ಹೇಳಿದ್ನಾ? ಅದು ಟೆನ್ಷನ್ ಆಗಿತ್ತು. ಎಷ್ಟೊಂದು ಕಾಲ್ ಮಾಡಿದ್ದೀನಿ, ಪಿಕ್ ಕೂಡ ಮಾಡಿಲ್ಲ ನೀನು. ಅದೇನೆ, ನೀವ್ ಯಾಕೆ ನನಗೆ ಅಷ್ಟೊಂದು ಕಾಲ್ ಮಾಡ್ತಿದ್ರಿ? ಅಲ್ಲಿ ಅಷ್ಟೊಂದು ಜನದ ಮುಂದೆ ನನಗೆ ಎಷ್ಟೊಂದು ಇರಿಟೇಟ್ ಆಗ್ತಿತ್ತು ಗೊತ್ತಾ ನಿಮ್ ಕಾಲ್ ಬರ್ತಿರೋದು ನೋಡಿ. ನೀವೇನಾದ್ರೂ ನನ್ನನ್ನ ಚಿಕ್ಕ ಮಗು ಅಂತ ಅನ್ಕೊಂಡಿದ್ದೀರಾ? ಅದು ಟೆನ್ಷನ್. ನಿಮ್ ಟೆನ್ಷನ್ ಇಂದ ನಾನು ಇಡೀ ದಿನನೇ ಹಾಳಾಗೋಯ್ತು. ಸ್ವಾತಿ, ಏನಿದು? ಅತ್ತೆ ಮಾವ ಯಾರಾದ್ರೂ ನೋಡಿದ್ರೆ ಈ ತರ ಎಲ್ಲ ಮಾಡ್ಬೇಡಿ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಫಂಕ್ಷನಿಗೆ ಬೇರೆ ಶರ್ಟ್ ಅಲ್ಲಿ ಯಾವ್ದು ಹಾಕೊಳ್ಳಿ? ನಿಮಗೆ ಯಾವ್ದು ಇಷ್ಟನೋ ಅದನ್ನ ನೀವು ಹಾಕೊಳ್ಳಿ. ಅಲ್ಲ ನೀನ್ ಫಂಕ್ಷನಿಗೆ ಹೋಗ್ತಿರೋದು ನೀವ್ ತಾನೆ, ನಿಮಗೆ ಯಾವ್ದು ಇಷ್ಟನೋ ಅದನ್ನ ನೀವ್ ಹಾಕೊಂಡು ಹೋಗಿ. ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ಸ್ವಾತಿ, ಇವತ್ತಂತೂ ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು, ಸುಸ್ತಾಗೋಯ್ತು. ಅಡ್ಗೆ ರೆಡಿ ಇದೆ, ನೀವೇ ಹಾಕೊಂಡು ಊಟ ಮಾಡಿ. ನನಗೆ ನಿದ್ದೆ ಬರ್ತಿದೆ. ಇಷ್ಟು ಬೇಗ? ನನಗೆ ನಿದ್ದೆ ಬರ್ತಿದೆ. ಸ್ವಾತಿ, ಮಲಗಿಲ್ಲ ಅಂದರೆ ಸ್ವಲ್ಪ ಹೊತ್ತು ಮಾತಾಡೋಣ. ಏನ್ ಮಾತಾಡೋದು ಇಷ್ಟೊತ್ತಲ್ಲಿ? ನನಗೆ ತುಂಬಾ ನಿದ್ದೆ ಬರ್ತಿದೆ, ನೀವು ಮಲ್ಕೊಳ್ಳಿ. ಯಾಕೆ ಈ ರೀತಿ ಇಗ್ನೋರ್ ಮಾಡ್ತಿದ್ಯಾ? ಇಬ್ರು ಕೂತ್ಕೊಂಡು ಮಾತಾಡಿದ್ರೆ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗೋದು. ನಾನು ಯಾವಾಗ ನಿಮ್ಮನ್ನು ಇಗ್ನೋರ್ ಮಾಡಿದೆ? ನಮ್ಮಿಬ್ರ ಮಧ್ಯೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ಕೊಳಕ್ಕೆ? ಆರಾಮಾಗಿ ಮಲ್ಕೊಳ್ಳಿ ನೀವು.